ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾನು ಇದಿಷ್ಟು ವೈರಲ್ ಚಾಕ್ಲೇಟ್ ಹಾಗೆ ಲಾಡುನ ಟ್ರೈ ಮಾಡ್ತಾ ಇದ್ದೀನಿ. ಹೇಗಾಗುತ್ತಂತ ನೋಡುವ. ಫಸ್ಟಿಗೆ ನಾನು ಲೋಟಸ್ ಚಾಕ್ಲೇಟ್ನ ಟ್ರೈ ಮಾಡ್ತೀನಿ. ಅದಕ್ಕೆ ಡಾರ್ಕ್ ಚಾಕ್ಲೇಟ್ ಓಪನ್ ಮಾಡ್ತಾ ಇದ್ದೀನಿ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ನನಗೆ ಕಟ್ ಮಾಡಲಿಕ್ಕೆ ಆಗ್ತಿಲ್ಲ. ಅಬ್ಬಾ ಫೀಸ್ ಆಗಿಬಿಟ್ಟಿದೆ. ಅಬ್ಬಾ ಕೈ ಮೂರ್ನಾಲ್ಕು ದಿನ ಮಳೆ ಬಂದಿದ್ದು ನೋಡಿ. ನಾನಂತೂ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಂಡ್ರೆ ಮತ್ತೆ ಬಿಸಿಲು ಬರ್ತಾ ಉಂಟು. 2-3 ದಿನದಿಂದ ಮಳೆನೇ ಬಂದಿಲ್ಲ. ಹಾಗೆ ನಾನು ನನ್ನ ಚಾಕ್ಲೇಟ್ ಇಲ್ಲೇ ಮೆಲ್ಟ್ ಆಗ್ಲಿಕ್ಕೆ ಇಟ್ಟಿದ್ದಾಯ್ತಾ. ಸ್ವಲ್ಪ ಆದ್ಮೇಲೆ ಬಂದೆ ಆಯ್ತಾ. ನೋಡಿದ್ರೆ ಇರುವೆ ಬಂದ್ಬಿಟ್ಟಿದೆ. ಇರುವೆಗೆ ಹೆಂಗೆ ಗೊತ್ತಾಗುತ್ತಂತ ಈ ಬೌಲ್ ಒಳಗೆ ಚಾಕ್ಲೇಟ್ ಉಂಟಂತ ಅಲ್ವಾ? ಇರುವೆಗೇನು ಮೂಗುಂಟಾ? ಇದು ಚೆನ್ನಾಗಿ ಮೆಲ್ಟ್ ಆಗಿದೆ, ನೋಡ್ಬೋದು ಆಯ್ತಾ. ನಾನೊಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡು ಲೋಟಸ್ ಸೀಡ್ನ ಹಾಕ್ಕೊಂಡೆ ಆಯಿತಾ. ಮತ್ತು ಕರೆಕ್ಟಾಗಿ ಫ್ರೈ ಮಾಡಿಕೊಂಡೆ. ಈ ಸೌಂಡ್ ಕೇಳಿಸ್ತದಲ್ವ ತಿನ್ನೋದು. ಇಷ್ಟು ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನಿದು ಹಾಸ್ಪಿಟಲಿಂದ ತಂದಾಯ್ತಾ, ಯೂಸೇ ಮಾಡಿರಲಿಲ್ಲ. ಆಲ್ರೆಡಿ ಒಂದು ಹೋಲ್ ಇರುತ್ತೆ, ಅದ್ರ ಒಳಗೆ ಫುಲ್ ಹಾಕಬೇಕು ಚಾಕ್ಲೇಟ್ ಒಳಗೆ ಡಿಪ್ ಮಾಡಿಕೊಂಡೆ. ಆಯಿತು. ಇನ್ನೂ ಸ್ವಲ್ಪ ಚಾಕ್ಲೇಟ್ ಉಳಿತಿದ್ದಾಯ್ತಾ. ಸೊ ಇದರಲ್ಲಿ ನಾನು ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಮಾಡುವ ಅಂತ ಅಂದ್ಕೊಂಡೆ. ಖರ್ಜೂರ ಒಂದು ತಗೊಂಡಿದ್ದೀನಿ ನಾನು. ಇದರಿಂದ ವೈರಲ್ ಚಾಕ್ಲೇಟ್ ಒಂದು ನೋಡಿದ್ದೆ, ಅದು ಮಾಡ್ತೀನಿ. ಇದ್ರ ಒಳಗಿರೋದು ಸೀಡ್ ತೆಗಿಬೇಕು ಫಸ್ಟಿಗೆ. ಆ ಸೀಡ್ಸ್ ತೆಗೆದಾದ್ಮೇಲೆ ಅದ್ರ ಒಳಗೆ ಡ್ರೈ ಫ್ರೂಟ್ಸ್ ಹಾಕಬೇಕು. ನಾನು ಗ್ರೇಪ್ಸ್, ಬಾದಾಮ್ ಹಾಗೆ ಪಿಸ್ತಾ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡೆ, ಯಾವ ಡ್ರೈ ಫ್ರೂಟ್ಸ್ ಹೊರಗೆ ಬರೋ ಥರ. ಮತ್ತೆ ಚಾಕ್ಲೇಟಿಗೆ ಡಿಪ್ ಮಾಡಿದೆ. ರೆಡಿ ಆಗಿದೆ. ಈಗ ನಾನು ಫ್ರೀಸರಲ್ಲಿ ಇಡ್ತೀನಿ. ಮತ್ತು ನಾಳೆ ನಾನು ನಿಮಗೆ ರಿವ್ಯೂ ಕೊಡ್ತೀನಿ ಹೇಗುಂಟಂತ. ಇನ್ನೂ ಸ್ವಲ್ಪ ಚಾಕ್ಲೇಟ್ ಉಳಿತಿತ್ತಾಯ್ತಾ. ಫ್ರೂಟ್ಸ್ ಆ್ಯಂಡ್ ನಟ್ಸ್ ಡೈರಿ ಮಿಲ್ಕಿಗೆ ಎಷ್ಟು ಕಾಸ್ಟ್ಲಿ ಅಂತ ನಿಮಗೆ ಗೊತ್ತು. ಅದು ಮಾಡ್ಕೊಳ್ಳುವ ಅಂತ ಡಾರ್ಕ್ ಚಾಕ್ಲೇಟ್ಸ್ನ ಸ್ಪ್ರೆಡ್ ಮಾಡಿಕೊಂಡೆ. ಡ್ರೈ ಫ್ರೂಟ್ಸ್ನ ನಾನು ಆಲ್ರೆಡಿ ರೋಸ್ಟ್ ಮಾಡ್ಕೊಂಡಿದ್ದೆ ಗೀಯಲ್ಲಿ. ಅದ್ರ ಮೇಲೆ ಹಾಕ್ಕೊಂಡೆ. ಮತ್ತು ಅದ್ರ ಮೇಲೆ ಚಾಕ್ಲೇಟ್ ಹಾಕಿ ಪ್ಯಾಕ್ ಎಲ್ಲ ಮಾಡಿ ಫ್ರೀಸರ್ ಒಳಗೆ ಇಟ್ಟೆ. ಚಾಕ್ಲೇಟ್ಸ್ ರೆಡಿ ಆಗಿದೆ. ಇದು ಸಹ ಫ್ರೀಸರಲ್ಲಿ ಇಡ್ತೀನಿ. ರಿವ್ಯೂ ನಾಳೆ. ನಾನು ಹೀಗೇ ಇದ್ದರೆ ತಿನ್ನಲಿಕ್ಕೆ ಸ್ವಲ್ಪ ಆಲಸಿ. ನಾನು ಅದು ತಗೊಂಡು ತಿನ್ನಬೇಕಲ್ವ. ಅದಕ್ಕೆ ಎಲ್ಲ ಡ್ರೈ ಫ್ರೂಟ್ಸು ಒಟ್ಟಿಗೆ ಹಾಕಿ ಒಂದು ಲಾಡು ಮಾಡುವ ಅಂತ. ಅದು ಡೈಲಿ ಒಂದೊಂದು ತಿಂದರೆ ಒಳ್ಳೆಯದಲ್ವಾ. ಹಾಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ಇದು ಉಳಿದಿದ್ದು ಸ್ವಲ್ಪ ಚಾಕ್ಲೇಟಿಗೆ ಅದಕ್ಕೆ ಹಾಕೊಳ್ತಿದ್ದೀನಿ. ಗ್ರೈಂಡರಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡ್ಲಿಕ್ಕೆ ಗ್ರೈಂಡರಿಗೆ ಹಾಕಿದ್ದೆ ಆಯಿತಾ. ನೀರು ಹಾಕಿರಲಿಲ್ಲ ಅಲ್ವಾ, ಹಾಳಾಗೋಯ್ತು. ಮತ್ತು ನನ್ನ ಅಮ್ಮ ಇದರಲ್ಲಿ ಕುಟ್ಟಿ ಕೊಡ್ತಾ ಇದ್ರು ನನಗೆ. ಲೋಟಸ್ ಸೀಡ್ನ ನಾವು ಗ್ರೈಂಡ್ ಮಾಡ್ಕೊಂಡ್ವಿ ಫುಲ್. ಡ್ರೈ ಫ್ರೂಟ್ಸ್ನ ಗ್ರೈಂಡ್ ಮಾಡಾದ್ಮೇಲೆ ಬಾದಾಮ್ ಮತ್ತು ಪಿಸ್ತಾ ಸ್ವಲ್ಪ ಮೇಲೆ ಹಾಕ್ಕೊಂಡೆ. ಬಾಯಿಗೆ ಸಿಕ್ಕಿದ್ರೆ ಒಂಥರ ಚೆನ್ನಾಗಿರುತ್ತಲ್ವ ತಿನ್ನಲಿಕ್ಕೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಇಲ್ಲಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸ್ನ
ಹಾಕ್ತೇನೆ. ನಾನು ಫಸ್ಟಿಗೆ ಸೀಡ್ಸ್ ಚಾಕ್ಲೇಟಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೆ, ಅದು ಹಾಕ್ಕೊಂಡೆ. ಅದಾದಮೇಲೆ ಲೋಟಸ್ ಸೀಡ್ಸ್ ಎಲ್ಲ ಹಾಕ್ಕೊಂಡೆ, ಬಾದಾಮ್ ಪೌಡರ್ ಮಾಡ್ಕೊಂಡಿದ್ದು ಅದು ಹಾಕ್ಕೊಂಡಿದ್ದೀನಿ, ಖರ್ಜೂರನೂ ಹಾಕ್ಕೊಂಡು ಹೀಗೆ ಬರುತ್ತೆ ಅದು ಫೈನಲಿ. ಈಗ ಲಾಡು ಮಾಡಲಿಕ್ಕೆ ಚೆನ್ನಾಗುಂಟು. ಇದು 1 ತಿಂಗಳು ಬರುತ್ತಾ ಅಥವಾ 1 ವೀಕಲ್ಲೇ ಖಾಲಿ ಆಗುತ್ತಾ ಅಂತ ಗೊತ್ತಿಲ್ಲ ನನಗಿನ್ನು. ನಾನು ಬೆಳಗ್ಗೆ ಮಾಡಿದ ಚಾಕ್ಲೇಟ್ ಈಗ ರೆಡಿ ಆಗಿದೆ ಆಯ್ತಾ. ಮಧ್ಯಾಹ್ನ ಮಾಡಿದ್ದು ಈಗ ಸಂಜೆಗೆ ರೆಡಿ ಆಗಿದೆ. ಈಗ ಅಮ್ಮ ತಿಂದು ಹೇಳ್ತಾರೆ ಹೇಗೆ ಉಂಟಂತ. ಚೆನ್ನಾಗುಂಟಲ್ವಾ? ಚೆನ್ನಾಗುಂಟು, ಕ್ರಿಸ್ಪಿ ಆಗಿದೆ. ಕ್ರಿಸ್ಪಿ ಆಗಿದೆ. ಇದು ಖರ್ಜೂರ. ಅದಕ್ಕಿಂತ ಇದು ಚೆನ್ನಾಗುಂಟಲ್ವಾ? ಅದು ಸಹ ಚೆನ್ನಾಗುಂಟು, ಬಟ್ ಇದು ತುಂಬಾ ಚೆನ್ನಾಗುಂಟು. ಜಾಸ್ತಿ ಮಾಡ್ಬೇಕಿತ್ತು, ನಾನು 4 ಮಾಡಿದ್ದೀನಿ ಇದನ್ನ. ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಇದೇ ಗುಂಟಂತ ಗೊತ್ತಿಲ್ಲ. ಪ್ಯಾಕೆಟ್ ಓಪನ್. ಸ್ವಲ್ಪ ಪ್ಯಾಕೆಟ್ ಅದು ಇದಾಗಿದೆ ಅಷ್ಟೇ. ತಿನ್ನು ನೋಡುವ. ಉಂಟಲ್ವಾ? ಡ್ರೈ ಫ್ರೂಟ್ಸ್ ಸಿಗುತ್ತೆ ಮಧ್ಯದಲ್ಲಿ. ತುಂಬಾ ಚೆನ್ನಾಗಿ. ಯಾರಾದರೂ ನನ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡ್ತಾನೆ ಇದೀನಿ ಆಯ್ತಾ. ಪಾತ್ರೆಗಳನ್ನ ನೋಡ್ಲೇ ಇಲ್ಲ, ಈಗ ಎಷ್ಟು ಬಿದ್ದಿದೆ ನೋಡಿ. ಅಬ್ಬಾ, ಇದನ್ನ ತೊಳಿಬೇಕು ನಾನೀಗ. ಫುಲ್ ಸಾಕಾಯ್ತು ಮೊದಲೇ. ಇದು ನೋಡಿ, ಇದೆಲ್ಲ ನಿಂತಿದೆ. ಈಗ ಸ್ವಲ್ಪ ಹೊತ್ತು ನೀರೆಲ್ಲ ಹಾಕಿರ್ತೀನಿ, ಆವಾಗ ನೆನೆಯುತ್ತಲ್ವಾ, ಮತ್ತೆ ತೊಳೆದ್ರೆ ಆಯಿತು. ಯಾರಾದರೂ ನನ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಮತ್ತು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನನಗೆ ನಾನು ಹೇಗೆ ಮಾಡ್ತಿದ್ದೀನಿ. ಏನಾದರೂ ನೆಗೆಟಿವ್ ಎಲ್ಲ ಇದ್ದರೆ ಹೇಳಿ, ನಾನು ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ. ಓಕೆ, ಬೈ ಬಾಯ್.